ANMR ನ್ಯೂಸ್ಗೆ ಸ್ವಾಗತ. ಮುರುಗಮಲ್ಲ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಕಾಂಗ್ರೆಸ್ ಸಭೆ. ತೆರಿಗೆ ಹಂಚಿಕೆಯಲ್ಲಿ ಮೋದಿ ಸರ್ಕಾರ ತಾರತಮ್ಯ, ಡಾಕ್ಟರ್ MC ಸುಧಾಕರ್ ಆರೋಪ. ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದರು. ಅವರು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಪರ ಪ್ರಚಾರಕ್ಕೆ ಆಗಮಿಸಿದ ನಂತರ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಸಚಿವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ತಾಯಿ ಸ್ಥಾನದಲ್ಲಿ ನಿಂತು ಪ್ರತಿ ರಾಜ್ಯಗಳಿಗೆ ನ್ಯಾಯ ಕಲ್ಪಿಸಬೇಕು. ಆದರೆ ಅನುದಾನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದೆ, ಆ ಮೂಲಕ ಸಂವಿಧಾನ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು. ರಾಜ್ಯದಿಂದ 27 ಮಂದಿ ಬಿಜೆಪಿ ಸಂಸದರು ಆಯ್ಕೆಯಾಗಿದ್ದರು. ಅತಿವೃಷ್ಟಿ, ಬರ ಪರಿಹಾರಕ್ಕೆ ರಾಜ್ಯಕ್ಕೆ ಬರಬೇಕಾದ GST ಪಾಲು ನೀಡುವಂತೆ ಕೇಂದ್ರವನ್ನು ಪ್ರಶ್ನಿಸಿದೆ ಮೌನ ವಹಿಸಿದ್ದಾರೆ. ಕಾಂಗ್ರೆಸ್ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳನ್ನೇ ಬಿಟ್ಟಿ ಭಾಗ್ಯ ಎಂದು ಟೀಕಿಸುವ ಮೂಲಕ ಜನರ ಕಷ್ಟಗಳಿಗೆ ಧ್ವನಿಯಾಗಿದ್ದ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮುನಿಯಂಜಪ್ಪ, ಕೇಶವರೆಡ್ಡಿ, ಅಡಗಲ್ ಶ್ರೀಧರ್, ಅಶ್ವತ್ಥನಾರಾಯಣ ರೆಡ್ಡಿ, ಮುರುಗಮಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್, ಉಪಾಧ್ಯಕ್ಷರಾದ ಮುನಿರತ್ನಮ್ಮ, ಶಂಕರಪ್ಪ, ಶ್ರೀರಾಮ್ ರೆಡ್ಡಿ, ಶಂಕರ್, ಆರಿಫ್ ಖಾನ್, ಗಂಡಗಾನಹಳ್ಳಿ ಪ್ಯಾರಾಜಾನ್, ಅಮೀರ್ ಜಾನ್, A ಶ್ರೀನಿವಾಸ್ ರೆಡ್ಡಿ, ಭಾರ್ಗವ್, ನಯಾಜ್, ಜಬೀರ್, ಸೋಮಣ್ಣ, ಜೈ ಶ್ರೀರಾಮ್ ರೆಡ್ಡಿ, ರೆಹಮಾನ್, B ಅಮರ್, ಕೃಷ್ಣಾರೆಡ್ಡಿ, ನರಸಿಂಹಮೂರ್ತಿ, ನರೇಶ್, ಲಕ್ಷ್ಮಣ್, ನಜೀರ್, ತಿರುಮಲೇಶ್, ರಾಜಣ್ಣ, ಶ್ರೀನಿವಾಸ್, ಅಮರ್, ನಾರಾಯಣ ಸ್ವಾಮಿ, ಅಲ್ಲಾಬಕಾಶ್, ಕೃಷ್ಣಮೂರ್ತಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಚಿಂತಾಮಣಿ ಕ್ಷೇತ್ರದ ಕ್ರಿಯಾಶೀಲ ಶಾಸಕರು, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರುಗಳಾದ ಆತ್ಮೀಯರಾದಂತಹ ಸನ್ಮಾನ್ಯ ಸುಧಾಕರ್ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಮುರುಗಮಲ್ಲ ಹೋಬಳಿಯ ಪರವಾಗಿ ಹೃದಯಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಕೇಶವರೆಡ್ಡಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಮುರುಗಮಲ್ಲ ಹೋಬಳಿಯ ವತಿಯಿಂದ ಹೃದಯಪೂರ್ವಕ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆಯೇ ಇವರು ನಮಗೂ ನಂಬಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತದಿಂದ ಗೆಲ್ಲಿಸುತ್ತಾರೆ ಅಂತ ಆಸೆ ಇಟ್ಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ KV ಇಲ್ಲಿ ಒಬ್ಬ ಸುಧಾಕರ್ ರೆಡ್ಡಿ ಅಭಿಮಾನಿ ಪುಷ್ಪಮಾಲೆಯನ್ನು ಅರ್ಪಿಸಿ ಈಗ ಪ್ರಶ್ನೆ ಆಗಿದೆ. ಇವತ್ತು ಭಾರತ ದೇಶದಲ್ಲಿ ನಡೀತಾ ಇರತಕ್ಕಂಥದ್ದು ಸತ್ಯ ಮತ್ತು ಸುಳ್ಳಿನ ಯುದ್ಧ ನಡೀತಾ ಇದೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಯಾವ ಸುಳ್ಳುಗಳನ್ನ ಹೇಳಿ ಕಳೆದ 10 ವರ್ಷಗಳ ಹಿಂದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಸರ್ಕಾರ ಯಾವ ಬಡ ಜನರ, ರೈತರ, ದಲಿತರ, ಮಹಿಳೆಯರ, ವಿದ್ಯಾರ್ಥಿಗಳ, ಯುವಕರ ಯಾವ ರೀತಿ ಈ ಎಲ್ಲ ವರ್ಗದ ಜನರನ್ನ ಯಾವ ರೀತಿ ವಂಚನೆ ಮಾಡ್ಕೊಂಡು ಹೋಗಿದ್ದಾರೆ, ಯಾವ ರೀತಿ ನಮಗೆ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಅದೇ ಕ್ಯಾಸೆಟ್ ಹಾಕೊಂಡು ಈ ಚುನಾವಣೆಗೆ ಯಾವ ರೀತಿ ಬಂದಿದ್ದಾರೆ ಅಂತೇಳಿ 2 ನಿಮಿಷಗಳ ಕಾಲ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತೇನು ಸಾಮಾಜಿಕ ಜಾಲತಾಣಗಳಾಗ್ಬೋದು, ಟಿವಿ ಮಾಧ್ಯಮಗಳಾಗ್ಬೋದು, ಇವತ್ತು ಅನೇಕ ಪ್ರಚಾರಗಳನ್ನ ಬಿಜೆಪಿ ಮತ್ತು ಏನು ಮೈತ್ರಿ ಪಕ್ಷ ಆಗಿರ್ತಕ್ಕಂಥ JDS ಪಕ್ಷಕ್ಕೆ ಅನೇಕ ಪ್ರಚಾರಗಳನ್ನ ಕೊಡ್ತಾ ಇದ್ದೆ. ಭಾರತ ದೇಶ ಉಳಿಬೇಕು ಅಂತ ಹೇಳಿದ್ರೆ ನೀವು ಇವತ್ತು ಬಿಜೆಪಿಗೆ ಆಗ್ಬೇಕು, JDSಗೆ ಆಗ್ಬೇಕು ಅಂತ ಹೇಳಿ ನಾನು ಒಂದು ಕೇಳಲಿಕ್ಕೆ ಬಯಸ್ತೇನೆ. ಈ ವೇದಿಕೆ ಮುಖಾಂತರ ಏನು 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಈ ದೇಶದ ಎಷ್ಟು % ಜನರು ವಿದ್ಯಾವಂತರಾಗಿದ್ರು. ಇವತ್ತು ನೀವು ಅದನ್ನ ಎದುರು ಪ್ರಶ್ನೆ ಹಾಕಬೇಕಾಗಿದೆ. ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ಅನೇಕ ವಿಶ್ವವಿದ್ಯಾನಿಲಯಗಳು, ಅನೇಕ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಅನೇಕ ದೊಡ್ಡ ದೊಡ್ಡ ಅಣೆಕಟ್ಟುಗಳು, ಅನೇಕ ರಾಷ್ಟ್ರೀಯ ಹೆದ್ದಾರಿಗಳು, ಅನೇಕ ರೈಲ್ವೆ ಸಂಪರ್ಕಗಳು ಇವತ್ತು ಯಾರ ಸರ್ಕಾರಗಳಲ್ಲಿ ಬಂತು ಅಂತ ಹೇಳಿ ನೀವು ಎದುರು ಪ್ರಶ್ನೆ ಹಾಕಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲ ಅಂತಂದಿದ್ರೆ ಇವತ್ತು ಬಡವರು, ದಲಿತರು, ರೈತರು ಇವತ್ತು ಇಷ್ಟು ನಿರ್ಭಯವಾಗಿ ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ ವಾತಾವರಣ. ಇವತ್ತು ಕಳೆದ 10 ವರ್ಷಗಳಲ್ಲಿ ಇವತ್ತು ಏನಾಗಿದೆ, ಕಳೆದ 10 ವರ್ಷಗಳಲ್ಲಿ ಯಾವ ಸುಳ್ಳು ಭರವಸೆಗಳನ್ನ ಕೊಟ್ಟು
ನಮ್ಮನ್ನೆಲ್ಲ ಯಾಮಾರಿಸಿ ಜನ ಆಯ್ತು ಇವ್ರಿಗೂ ಒಂದು ಅವಕಾಶ ಕೊಡೋಣ ಅಂತ ಕೊಟ್ಟಿದ್ದ ಮಾತ್ರಕ್ಕೆ ಇವತ್ತು ನಮ್ಮ ಪರಿಸ್ಥಿತಿಗಳು ಏನಾಯ್ತು. 2014ರಲ್ಲಿ ಇದ್ದಂತ ಅಡುಗೆ ಅನಿಲ ಗ್ಯಾಸ್ ಬೆಲೆ ಇವತ್ತು ಏನಾಗಿದೆ, 400-500 ರೂಪಾಯಿ ಇದ್ದಂತ ಗ್ಯಾಸ್ ಬೆಲೆ ಇವತ್ತು 1,200 ತನಕ ತಗೊಂಡೋಗಿರ್ತಕ್ಕಂಥ ಕೀರ್ತಿ ಇವತ್ತು ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರದ್ದು. ಅಂತ ನಾನು ಸುತ್ತಾ ಇದ್ದೇನೆ, ನನಗೆ ಒಂದು ಅನ್ನಿಸ್ತಾ ಇದೆ, ಸ್ಪಷ್ಟ ಬಹುಮತ ಪಡಿಲಿಕ್ಕೆ ಜೆಡಿಎಸ್ ಪಕ್ಷಕ್ಕೆ ಆಗೋದಿಲ್ಲ. ಜೆಡಿಎಸ್ ಪಕ್ಷ ಮತ್ತೆ ಅತಂತ್ರ ಮಾಡುತ್ತೆ, ಈ ರಾಜ್ಯದಲ್ಲಿ ಅತಂತ್ರ ಸರ್ಕಾರ ಮಾಡುತ್ತೆ, ಮತ್ತೆ ಬಿಜೆಪಿಯ ಬಿ ಟೀಮ್ ಆಗುತ್ತೆ ಅಂತ ನಿಮ್ಗೆ ಏನು ಹೇಳಿದ್ವಿ ಅದನ್ನ ಏನು ಇವತ್ತು ಸತ್ಯ ಮಾಡಿದ್ದಾರೆ. ಇವತ್ತು 8 ತಿಂಗಳು ಅವರಿಗೆ ಅಧಿಕಾರದ ದಾಹ, ಏನು ಸರ್ಕಾರ ಬಂದು ಇನ್ನು 8-9 ತಿಂಗಳಾಗಿಲ್ಲ, ಅಧಿಕಾರದ ವ್ಯಾಮೋಹದಿಂದ ಅಧಿಕಾರದ ದಾಹದಿಂದ ಇವತ್ತು ಜೆಡಿಎಸ್ ಸರ್ಕಾರ ಏನು ಇರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತರನ್ನ, ದಲಿತರನ್ನ, ರೈತರನ್ನ ಎಲ್ಲ ಮೋಸ ಮಾಡಿ ಅಧಿಕಾರದ ದಾಹದಿಂದ ಇವತ್ತು ಬಿಜೆಪಿ ಜೊತೆಗೆ ಮೈತ್ರಿ ಆಗಿದೆ. ಅಂತ ಪಕ್ಷಕ್ಕೆ ನಾವು ಇವತ್ತು ಓಟ್ ಕೊಡ್ಬೇಕಾ? ಇವತ್ತು ನಾವು ಎಷ್ಟೋ ವರ್ಷಗಳಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದ, ನಮ್ಮ ತಂದೆಯವರ ಕಾಲದಿಂದ ನಾವೆಲ್ಲ ಅನ್ಯೋನ್ಯವಾಗಿ ಇಲ್ಲಿ ಬಾಳ್ತಾ ಇದ್ದೇವೆ. ಇವತ್ತು ಮುರುಗಮಲ ದರ್ಗಾ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇವತ್ತು ಎಷ್ಟೋ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಇಲ್ಲಿ ಹಿಂದೂ ಮತ್ತು ಮುಸ್ಲಿಂನ ಎಲ್ಲ ನಾಗರಿಕರು ಬಂದು ಇಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಂಡು ಹೋಗಿದ್ದಾರೆ. ಅಮಾವಾಸ್ಯೆ ಬಂದ್ರೆ, ಉರುಸು ಬಂದ್ರೆ ಲಕ್ಷಾಂತರ ಜನ ಸೇರುವಂತ ಒಂದು ಪವಿತ್ರ ಸ್ಥಳ ಮುರುಗಮಲ್ಲ. ಇವತ್ತು ಈ ರೀತಿ ಅನ್ಯೋನ್ಯವಾಗಿ ಬದುಕ್ತಾ ಇರ್ತಕ್ಕಂಥ ಧರ್ಮಗಳ ಮತ್ತೆ ಬೆಂಕಿಯನ್ನ ಇಟ್ಟು ಧರ್ಮಗಳನ್ನ, ಜಾತಿಗಳನ್ನ ವಿಂಗಡಣೆ ಮಾಡಿ ಅವರು ರಾಜಕೀಯ ಮಾಡ್ಲಿಕ್ಕೆ ಇವತ್ತು ಹೋಗಿದ್ದಾರಲ್ಲ ಬಿಜೆಪಿ ಪಕ್ಷದವರು. ಮತ್ತೆ ಅಂತವ್ರ ಜೊತೆಯಲ್ಲಿ ಜೆಡಿಎಸ್ ಪಕ್ಷ ಹೋಗಿದೆಯಲ್ಲ, ಯಾವ ನೈತಿಕತೆಯಿಂದ ಇವತ್ತು ಬಂದು ನಿಮ್ಮನ್ನೆಲ್ಲ ಮತ ಕೇಳ್ತಾರೆ ಅಂತ ಹೇಳಿ ನೀವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ನೀವು ಎಲ್ಲ ಪ್ರತಿ ಗ್ರಾಮಗಳಲ್ಲಿ ನೀವು ತಿಳಿಸಬೇಕಾಗಿದೆ. ಇವತ್ತು ಕೇವಲ ಸರ್ಕಾರ ಬಂದು ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ 8 ತಿಂಗಳು ಇವತ್ತು ಪೂರ್ಣಗೊಳಿಸಿದೆ. 9ನೇ ತಿಂಗಳು ಇವತ್ತು ನಡೀತಾ ಇದೆ ಇವತ್ತು. ಆದ್ರೆ ಈ ಕಳೆದ 9 ತಿಂಗಳಲ್ಲಿ ಎಷ್ಟೆಲ್ಲಾ ಕಾರ್ಯಕ್ರಮಗಳು, ಗ್ಯಾರಂಟಿ ಯೋಜನೆಗಳು, ಬಿಟ್ಟಿ ಭಾಗ್ಯಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಹೀಯಾಳಿಸಿದ್ರು. ಇವತ್ತು ಯಾವ ಜೆಡಿಎಸ್ ಪಕ್ಷದ ಮುಖ್ಯಸ್ಥರು, ಮಾಜಿ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಘನತೆಯನ್ನು ಇಟ್ಕೊಂಡಿರ್ತಕ್ಕಂಥವರು ಮಹಿಳೆಯರ ಬಗ್ಗೆ ಹೀನಾಯವಾಗಿ ಮಾತಾಡುವಂತ ಹೀನ ಸ್ಥಿತಿಗೆ ಇವತ್ತು ಹೋಗಿದ್ದಾರೆ. ಇವತ್ತು ಯಾವ ನೈತಿಕತೆ ಇದೆ? ಇವತ್ತು ಕಳೆದ 9 ತಿಂಗಳಲ್ಲಿ ಯಾವ ಬಿಟ್ಟಿ ಭಾಗ್ಯಗಳಿಂದ ಸರ್ಕಾರ ಬರಲಿ ವಿಶೇಷ ಅನುದಾನವನ್ನ ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ಮತ್ತು ದಲಿತರಿಗೆ ಗೌರವ ಕೊಟ್ಟಿರ್ತಕ್ಕಂಥ ಕೀರ್ತಿ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಸಲ್ಲುತ್ತದೆ. ಈ ರೀತಿ ಅನೇಕ ಕಾರ್ಯಕ್ರಮಗಳು, ಇನ್ನು ಅನೇಕ ನಾಯಕರು ಮಾತಾಡೋರಿದ್ದಾರೆ. ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆಗ್ತಾ ಇರತಕ್ಕಂಥ ಪರಿಸ್ಥಿತಿಯನ್ನ ನೀವೆಲ್ಲ ಅವಲೋಕನ ಮಾಡಬೇಕು. ಇವತ್ತು ನಮ್ಮ ಪ್ರತಿಷ್ಠೆಯನ್ನ ನಾವಿಲ್ಲಿ ಉಳಿಸ್ಕೋಬೇಕಾಗಿದೆ. ಚಿಂತಾಮಣಿ ತಾಲೂಕು ಯಾವ ರೀತಿ ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ, ಇನ್ನು ಮುಂದಿನ 4 ವರ್ಷಗಳಲ್ಲಿ ಯಾವ ರೀತಿ ನಾವು ಸಾಗುತ್ತೆ ಅನ್ನೋದನ್ನ ನೀವು ಎಲ್ಲ మನೆಗೆ ಹೋಗ್ಬಿಟ್ಟು ಎಲ್ಲರಿಗೂ ಹೇಳ್ಬೇಕಾಗಿತ್ತು. చెప్తామని చెప్పినాము. వాళ్ళు నోరు జారీ అని టైం పడితే జోకర్ కృష్ణారెడ్డి అని అంటే నోరు జారీ అని చెప్పొచ్చు. యాలంటే జేకే అని ఉంది, జోకర్ కృష్ణారెడ్డి అని చెప్పింటేను ఆ మాట నిజమైతే ఉండే. ఈ సంవిధానము ఊరికే వచ్చిల్లదు. ఎంత త్యాగం చేసి ఇది చేసి సంవిధానం తెచ్చి బాబాసాహెబ్ అంబేద్కర్ తన బతుకే దేశం కోసం త్యాగం చేసి ఆయన తెచ్చిన సంవిధానానికి ఆడుకోనికి ఆటట్లా వాళ్ళు బీజేపీ వాళ్ళు చెప్తే వాళ్ళ చేతిలో చేరుకునేసి ఏం చెప్తాడు, నోరు జారీ చెప్పిండారు. ఎలాంటి ఇవి చేరుకున్నాడు కదా, దానికోసం ఆ మాట మాట్లాడతారు. ఈ మా టమాటా గౌస్ ఆయన ఎంత గొంతుంది, నేను ఇదే స్టేట్మెంట్ చెప్పింది. నేను అబ్బాయి నువ్వు మైక్ లో మాట్లాడుతున్నాను, ఖాళీ నోట్లో మాట్లాడుతున్నాను ఇంకా జోరుగా అని చెప్పేసి యాదవదో యుద్ధాలది ఇంకోటి మరొకటి ఎంత మాట్లాడతారు. వాళ్ళ అప్పాజీ గురించి మాట్లాడతారు. ఎప్పుడు వచ్చిండ్రు ఏమో చింతామణి తెలియదు. అప్పాజీ గురించి అప్పాజీ ఏం చెప్పిండ్రి, ఇదే మోదీ ప్రధాని అయితే నేను దేశమే ఇస్తాను నేను చెప్పిండ్రి. ఈ పొద్దు వాళ్ళే చేసుకుని ఇష్టపూర్ అని చెప్పి చేయొస్తాడు సత్య వయసులో కూడాను. అప్పుడు ఏమో సత్యం చెప్పుకుని ధర్మంగా పోల పాపం పుణ్యం చేయంటేనో వయసు అయిన ఇంకా కాశీకి పోండా మీ ఇవంతా పాపాలు పుణ్యాలు అంతా చేసుకున్నట్టు. ఈ ఎంగిల్ రాజకీయము, ఎంగిల్ దుడ్ల కోసము తన కొడుకుకి తన ఇది పంచరత్నాలని వాళ్ళు ఐక్యం ఉన్నారు కదా, వాళ్ళ సీట్లు తీసుకొని ఏమన్నా కోదారులో కేటగిరీ ఎస్టీ లేకపోయింటే ఆడ తెచ్చి వాళ్ళ కొడుకు ఎవరికైనా చేస్తా ఉంది. ఈ పొద్దు జాతీయత జనతా దళ అని చెప్పేసి
మా ముస్లిం బంధువులు హిందూ బంధువులు వాళ్ళంతా ఏం కాంగ్రెస్ ఫస్ట్ గా ఉండే దానికైనా ఎక్కువగా మేము చేస్తామని దానికోసము నమ్మిపోతుంది 2 కితాలు సీఎం చేసి 1 కితా వాళ్ళని పిఎం చేసి ఈ పొద్దు వాళ్ళ పరిస్థితి ఏమైంది మీకు చెట్లు మేము ఉన్నామని చెప్పేసి ఎత్తుకొని కొమ్ము వాళ్ళ పక్షంలో దాంట్లో చేరుకోమన్నారు. ఇప్పుడు కుమారస్వామికి యాదవ స్వామి అని చెప్పంటే నేను ఇండియా మ్యాప్ కొనేకపోయినాను. యాదంటే మా శరీరం ఒట్టి కళ్ళు 2 అంట. కళ్ళు ఏమైనా వేరే కనపడుతుందా? ఈ కళ్ళలో వేరే, ఆ కళ్ళు ఏమైనా వేరే కనపడుతుందా? ఈ ఇండియా ట్రాక్ ఎలా చూసేపోయినంటే దాంట్లో కలర్ను చూస్తానని అంటాను. ఎట్లా బేకూర్ చేస్తా జనాలు చూడండి. అప్పుడు కలర్ ఏమన్నా మ్యాప్ లో వేరే ఉంటుందా? జనాలకి ఆమరిస్తాడు. మా పుణ్యాతుడు మేము మా దురాదృష్టం మేము చేసి గెలిపిస్తున్నాం అని చెప్తాడు. గృహలక్ష్మి ఇచ్చేసి జనాలు అత్తా కూడా కాపాడుకుంటాడు. నీ ఇంటికి ఎక్కువ పోయేది స్పీడ్ కానీ ఏమన్నా మీ అమ్మ పేరే ప్యాకెట్, నీ పెళ్ళాం పేరే ప్యాకెట్ ఎక్కువ పోతావా? అప్పుడు కాపాడుకోలేదా? అది ఎక్కువ ప్యాకెట్లనే ఇస్తావు కదా. ఈ పొద్దు ఏమో నోరు ఉందని చెప్పేసి మాట్లాడేది ఎంత మంచిది అనేది మనమంతా యోచించేయాలా. జాతీయ జనతాదళ అని చెప్పేసి మన ముస్లింస్ హిందూ ఆ భారతదేశంలో ఒక్కటి ఉండరు కదా. ఈ పొద్దు యాది కోమువాది పక్ష ఉంది అంటే కాంగ్రెస్ పక్షాన్ని మీరందరూ బెంగుళూరు కాంగ్రెస్ గుర్తు చేయి గుర్తుకి ఇవ్వాలని చెప్పేసి చెప్పాలా. మన జేకే కృష్ణారెడ్డి చెప్తారు ఇన్ని వేల కిలోమీటర్లు తార్ రోడ్ వేసి ఇన్ని కిలోమీటర్లు అబ్బాయ 8 కిలోమీటర్లు దూరం నేను చెప్పేది. మురుమల్లకి 2 ఏళ్ళు వేస్తుంది. నువ్వు 2 ఏళ్ళు నీ కెపాసిటీకి ఉప సభాపతి అయిపోయేసి ఎమ్మెల్యే ఉండి 2 ఏళ్ళు వేస్తుంది. తిరిగా ఇప్పుడు ఏమంటారు? ఎవరన్నా కానీ రాహుల్ది ప్రియాంక కరిగేది ఇంకో మల్లికన్ కరిగేది స్కీమ్ అని యాడా చెప్తా ఉండలేదు. కాంగ్రెస్ స్కీమ్ ఎవరొప్పం సొమ్మేమి కాదు. సర్కారు మనదారము మన ಟ್ಯಾಕ್ಸ್ ಕರೆಕ್ಟ್ గా ಇಸ್ತಾ ఉండేది. ಲೋಕಸಭಾ ಚುನಾವಣೆ ನಡೆಯಲಿದೆ. ಅದಕ್ಕಾಗಿ ಮತಯಾಚನೆಗೆ ನಾವು ಬಂದಿದ್ದೇವೆ. ನನ್ನ ಹೆಸರು KV ಗೌತಮ್ ಅಂತ. ನಾನೊಬ್ಬ ಇಂಜಿನಿಯರಿಂಗ್ ಪದವೀಧರ. ನನ್ನ ಹೆಂಡತಿ ಪದ್ಮಶ್ರೀ ಅಂತ ಡೆಂಟಿಸ್ಟ್ ಡಾಕ್ಟರ್. ಒಬ್ಬ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಮಗಳು ಸೆಕೆಂಡ್ PU ಓದ್ತಾವಳೆ. ನಮ್ಮ 2 ಸಿಸ್ಟರ್ಸ್, ಒಬ್ರು ಕೋಲಾರಕ್ಕೆ ಕೊಟ್ಟಿದ್ದೀವಿ, ಇನ್ನೊಬ್ರನ್ನ ಶ್ರೀನಿವಾಸಪುರಕ್ಕೆ ಕೊಟ್ಟಿದ್ದೀವಿ. ನಮ್ಮ ತಾಯಿ ಪುಟ್ಟಮ್ಮ ಇದೇ ಚಿಂತಾಮಣಿ ಅವರು ತೀರ್ಕೊಂಡಿದ್ದಾರೆ, 30 ವರ್ಷ ಆಯ್ತು. ಇದು ನಮ್ಮ ಕಿರು ಪರಿಚಯ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. NSY ನನಗೆ NSY ಸೇರಿಸಿದ್ದು ಸಲೀಂ ಅಹಮದ್ ಅವರು, ನಮ್ಮ ಮಾಜಿ ವರ್ಕಿಂಗ್ ಪ್ರೆಸಿಡೆಂಟ್ ಅವರು. ಅಲ್ಲಿಂದ ಆರಾಧ್ಯ ಅವರು ನನ್ನ ಜಿಲ್ಲಾ ಯುವ ಕಾಂಗ್ರೆಸ್ ಸೇರಿಸಿದ್ರು. ದಿನೇಶ್ ಗುಂಡೂರಾವ್ ಕಮಿಟಿಯಲ್ಲಿ ನಾನು ಸೆಕ್ರೆಟರಿ ಆಗಿದ್ದೆ, KPCCಯಲ್ಲಿ, KPYCCಯಲ್ಲಿ. ನಂತರ ಕೃಷ್ಣ ಬೈರೇಗೌಡರ ಕಮಿಟಿಯಲ್ಲಿ ಕೂಡ ನನಗೆ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ರು. ನಂತರ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ KPCCಯಲ್ಲಿ ಕೆಲಸ ಮಾಡಿದ್ದೆ. ಈಗ ಸನ್ಮಾನ್ಯ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. ನನಗೆ ಇವತ್ತು ಕಾಂಗ್ರೆಸ್ ಪಕ್ಷ ಗುರುತಿಸಿ ನನ್ನ ಪ್ರಾಮಾಣಿಕತೆಯನ್ನು, ನನ್ನ ಹಾರ್ಡ್ ವರ್ಕ್ ಅನ್ನು ನೋಡಿ ನನ್ನ ಗುರುತಿಸಿ ಇವತ್ತು ಲೋಕಸಭಾ ಟಿಕೆಟ್ಗೆ ನನ್ನ ರೆಕಮೆಂಡ್ ಮಾಡಿ ನಿಮ್ಮ ಮುಂದೆ ನಿಮ್ಮ ಆಶೀರ್ವಾದ ಪಡೆಯಲು ನನ್ನನ್ನು ತಂದು ನಿಲ್ಲಿಸಿದೆ. ಬಂಧುಗಳೇ, ನಮ್ಮ ಕಾಂಗ್ರೆಸ್ ಸರ್ಕಾರ 2023 ಚುನಾವಣೆಗೆ ಮುನ್ನ ಒಂದು 5 ಗ್ಯಾರಂಟಿಗಳನ್ನ ನೀಡಿತ್ತು. ಅದೇನಪ್ಪಾ ಅಂದ್ರೆ ನಿಮ್ಗೀಗಲೇ ತಿಳಿದಿರ್ತದೆ. ಪ್ರತಿ ಮನೆ ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ 2,000 ರೂಪಾಯಿ ಕೊಟ್ಟರು. ಪ್ರತಿಯೊಬ್ಬರಿಗೂ ಬಡವರಿಗೆ BPL ಕಾರ್ಡ್ ಹೋಲ್ಡರ್ಸ್ಗೆ 10 kg ಅಕ್ಕಿ ಕೊಟ್ಟರು. ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಮಾಸಾಶನ ಕೊಡ್ತಾ ಇದ್ದಾರೆ. ಶಕ್ತಿ ಯೋಜನೆ ಅಡಿ ಬಸ್ ಫ್ರೀ ಕೊಡ್ತಾ ಇದ್ದಾರೆ, ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಯಾಕೆ ಕೊಡೋ ಅಗತ್ಯ ಬಂತು? ಯಾಕಂದ್ರೆ UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಈಗಾಗಲೇ ಬಹಳಷ್ಟು ಕಾರ್ಯಕ್ರಮಗಳು ಕೊಟ್ಟು, ಅದೇನು 70,000 ರೈತರ ಸಾಲ ಮನ್ನಾ ಇರ್ಬೋದು, ಅಥವಾ ಬಹಳಷ್ಟು RTI RTE ಅಂತ ಬಹಳ ಉನ್ನತವಾದ ಕಾರ್ಯಕ್ರಮಗಳು ಕೊಟ್ಟು, ನರೇಗಾ ಅಂದ್ರೆ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಂತೀವಿ, ಅದರಲ್ಲೂ 100 ದಿನ ಕೂಲಿ ಕೊಡುವಂಥದ್ದು, 100 ದಿನ ಒಂದು ಮನೆಯಲ್ಲಿ ಉದ್ಯೋಗ ಕೊಡುವಂಥದ್ದು ರೈತರಿಗೆ. ಅದರಿಂದ ಎಷ್ಟೋ ಕುಟುಂಬಗಳು ಈ ಗುಳೆ ಹೋಗ್ತಾ ಇದ್ವಲ್ಲ,
ಬರಪೀಡಿತ ಪ್ರದೇಶಗಳಿಂದ ಅದೆಲ್ಲ ನಿಲ್ತು ಜನ ಅಲ್ಲೇ ಸುಖವಾಗಿ ಶಾಂತಿಯಿಂದ ಬಾಳೋ ತರ ಹಲವಾರು ಕಾರ್ಯಕ್ರಮಗಳು ಕೊಟ್ಟರು. ಇಷ್ಟಾದ್ರೂ ಕೂಡ ನಮಗೆ ಈ ಸತಿ ಗ್ಯಾರಂಟಿ ಕೊಡುವಂತ ಅಗತ್ಯ ಏನ್ ಬಂತು, ಜನರಿಗೆ ಅಷ್ಟು ಕಷ್ಟ ಏನ್ ಬಂತಪ್ಪ ಅಂದ್ರೆ ಈ 10 ವರ್ಷದಲ್ಲಿ ನಾವೇನು ಬಿಜೆಪಿ ಸರ್ಕಾರನ ಏನು ಈ ಜನ ಕೆಲವರು ಗೊತ್ತಿಲ್ಲದೆ ಅವರ ಸುಳ್ಳು ಮಾತುಗಳನ್ನು ನಂಬಿ ಅಧಿಕಾರಕ್ಕೆ ತಂದ್ರು. ಅವ್ರೇನು ವಾಗ್ದಾನಗಳು ಕೊಟ್ಟಿದ್ರು, ರೈತರಿಗೆ ಆದಾಯ ದ್ವಿಗುಣ ಮಾಡ್ತೀವಿ, ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ, ಈ ತರ ಬಾಯಿಗೆ ಬಂದಿದ್ದೆಲ್ಲ ಕೊಟ್ಟಿದ್ರು ಆಶ್ವಾಸನೆಗಳು. ಆದ್ರೆ ಅವರು ಅಧಿಕಾರಕ್ಕೆ ಬಂದು ಮಾಡಿದ್ದೇನಪ್ಪಾ ಅಂದ್ರೆ ಒಂದು 22 ಜನ ಈ ದೇಶದಲ್ಲಿ ಶ್ರೀಮಂತರಿಗೆ ದೇಶದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದು ಅವರ ಅಕೌಂಟ್ಗಳಿಗೆ ಹಾಕ್ತಾ ಇದ್ದಾರೆ. ಬಡವರಿಗೆ ಏನಪ್ಪ ಕೊಟ್ರು ಅಂದ್ರೆ ಏನ್ ಹೇಳಿದ್ರು, 350 ರಿಂದ 400 ರೂಪಾಯಿ ಗ್ಯಾಸ್ ಆದಾಗ ಏನು ಈ ದೇಶ ಎಲ್ಲ ಗಲಾಟೆ ಮಾಡಿಬಿಟ್ರು. ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು, UPA ಸರ್ಕಾರ ಇಳಿಸಬೇಕು ಅಂತ ಹೇಳಿ ದೇಶ ಎಲ್ಲ ಗಲಾಟೆ ಮಾಡಿದ್ರು. ಪೆಟ್ರೋಲ್ 60 ರೂಪಾಯಿ ಆಗ್ಬಿಟ್ಟಿದೆ, ಡೀಸೆಲ್ 50 ರೂಪಾಯಿ ಆಗ್ಬಿಟ್ಟಿದೆ ಅಂತೆಲ್ಲ ಏನ್ ತಲೆ ಕೆಡಿಸಿದ್ರು. ಇವ್ರು ಬಂದ್ಮೇಲೆ ಏನ್ ಮಾಡಿದ್ರು ಅಂದ್ರೆ 1 to ಡಬಲ್ ಮಾಡಿಟ್ಟು. ಗ್ಯಾಸ್ 400 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಆಯ್ತು, ಪೆಟ್ರೋಲ್ 60 ರೂಪಾಯಿ ಇದ್ದಿದ್ದು 110 ರೂಪಾಯಿ ಆಯ್ತು, ಡೀಸೆಲ್ 100 ಬಿದ್ದಿದೆ. ಪ್ರತಿಯೊಂದರಲ್ಲಿ ಏನು GST ನಮ್ಮ ಯೋಜನೆ UPA ಸರ್ಕಾರದಲ್ಲಿ ಒಂದು ಸರಳವಾಗಿರುವ ಒಂದು ಟ್ಯಾಕ್ಸ್ ಹಾಕೋಣ ಅಂತ GST ನ ತರಬೇಕು ಅಂತ ಏನ್ ಯೋಚನೆ ಮಾಡಿದ್ರು, ಅದನ್ನ ಬಹಳ ವಿರೋಧ ಮಾಡಿದ್ರು ಬಿಜೆಪಿಯವರು. ಇವ್ರ ಅಧಿಕಾರಕ್ಕೆ ಬಂದ ಮೇಲೆ ಅದೇ GST ನ ದುರುಪಯೋಗ ಮಾಡಿಸ್ಕೊಂಡು ಅದನ್ನೊಂದು ಸ್ಕೀಮ್ ತರ ಮಾಡ್ಕೊಂಡು ಅದನ್ನ ಒಂದು ದುಡ್ಡು ಹೊಡೆಯುವಂತ ಒಂದು ಸ್ಕ್ಯಾಮ್ ಮಾಡಾಕ್ಬಿಟ್ಟಿದ್ರೆ ಇವತ್ತು GST ಅಂದ್ರೆ ಜನ ಭಯ ಬೀಳುವಂತ ಪರಿಸ್ಥಿತಿ ಎದುರಾಗಿದೆ. 40% ಏನೊಂದು 2 ವೀಲರ್ 60,000 ಇದ್ದಿದ್ದು ಇವತ್ತು 1,25,000 ಆಗಿದೆ. ಅದರಲ್ಲಿ ಒಂದು 40% GST ನೇ ಹೋಗಿರ್ತದೆ. ಏನ್ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಒಂದು 10,000 ಸಿಗಲ್ಲ 2 ವೀಲರ್ ಅಲ್ಲಿ. ಈ ದೇಶದಲ್ಲಿ GST ಹೆಸರಲ್ಲಿ ಒಂದು 45,000 ಕೊಳ್ಳೆ ಹೊಡಿತಾ ಇದ್ದಾರೆ. ನೀವು ಒಂದು ಗೌರವಯುತವಾಗಿ ಮರ್ಯಾದೆಯಿಂದ ಸಮಾಜದಲ್ಲಿ ಸಮಾನವಾಗಿ ಬದುಕಬೇಕು ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಬರೆದಿರಂತ ಸಂವಿಧಾನ, ಅದನ್ನ ಬದಲಾಯಿಸಕ್ಕೆ ಇವತ್ತು ಹೊರಟಿದ್ದಾರೆ. ಆ ನಾಯಕರುಗಳು ಡೈರೆಕ್ಟ್ ಆಗಿ ಹೇಳ್ತಾವ್ರೆ ಎಲ್ಲಾ ಮೀಟಿಂಗ್ಗಳು, ಇಲ್ಲಪ್ಪ ನಾ ಬಂದಿರೋದೇ ಸಂವಿಧಾನ ಬದಲಾಯಿಸೋದಕ್ಕೆ ಅಂತ. ಅದಕ್ಕೇನು ಯಾವ ಬಿಜೆಪಿ ನಾಯಕನು ಕ್ಷಮೆ ಕೇಳ್ತಾ ಇಲ್ಲ ಅಂತಾನು ಹೇಳ್ತಾ ಇಲ್ಲ. ಅಂದ್ರೆ ಇವರು ಸಂವಿಧಾನ ಬದಲಾಯಿಸಕ್ಕೆ ಹೊರಟಿದ್ದಾರೆ. ಈ ಸಂವಿಧಾನನ ಕಾಪಾಡ್ಕೊಳ್ಳುವಂತ ಜವಾಬ್ದಾರಿ ನಮ್ದು, ಹೌದಾ ಅಲ್ವಾ? మన అంబేద్కర్కి చదువు ఎట్లిచ్చిరి, అప్పుడు చదువుకుండేకి అవకాశం లేకపోయా. బ్రిటిష్ వాళ్ళు వచ్చి దేశాన్ని దోచుకోపోయినా కూడా ఒక మంచి పని ఏం చేశారంటే అందరికీ చదువు ఇచ్చిరి. అప్పుడు అంబేద్కర్ ఎట్లా చదువుకున్నా అంటే ఆయన ఫాదర్ ఒక సైనికుడు, ఆ సైనికుల కొడుకులకి ఒక అవకాశం ఉండే చదువుకునేదానికి ఎలిమెంటరీ స్కూల్లో. అందుకే అంబేద్కర్ చదువుకుంది, లేకపోతే అంబేద్కర్కి చదివేంత అవకాశం లేకపోతుండే. అయినా కూడా అంబేద్కర్ని పాపం నానా కష్టాలు పడి నానా తంటాలు పడి చాలా మంచి చదువుకుండే. ఆయన చూసిన ఈ భారతదేశం చదువుకొని ఆయన లండన్ పోయి చూసా, జర్మనీ పోయి చూసా, అమెరికా పోయి చూసా, ఈ తారతమ్యం ఏంటి, ఎందుకు మనల్ని ఇట్లు చూస్తున్నారని చెప్పి అవంతా తలకాయలో పెట్టుకొని అంబేద్కర్ భారతదేశానికి వచ్చి స్వాతంత్ర సంగ్రామంలో పాల్గొని ఈ ఫస్ట్ ఓటింగ్ రైట్స్ లేకపోయాయి ఎవరికి. ఓన్లీ రిచ్ పీపుల్, డిగ్రీ హోల్డర్స్, ఇన్కమ్ ట్యాక్స్ పే మాత్రమే ఓటింగ్ రైట్స్ ఉండే. ಲ್ಯಾಂಡ್ ಹೋಲ್ಡರ್ಸ್ ಮಾತ್ರ ವೋಟಿಂಗ್ ರೈಟ್ಸ್ ಇತ್ತು. ಈ ವಿಶ್ವದಲ್ಲೇ ಮಹಿಳೆಯರು ಕೂಡ ವೋಟಿಂಗ್ ರೈಟ್ಸ್ ಇರಲಿಲ್ಲ. ಆದ್ರೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೆ ಬ್ರಿಟಿಷರ ಜೊತೆ ಮಾತಾಡಿ ನಮಗೆ ಮತದಾನದ ಹಕ್ಕು ಇಸ್ಕೊಟ್ರು. ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ಇಸ್ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದನ್ನ ಮರಿಬಾರದು. ಇಷ್ಟೆಲ್ಲ ಮಾಡಿಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಬರೆಯುವಂತ ಜವಾಬ್ದಾರಿ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಅಂತ ಮಾತ್ರ ನೀವು ಬರೀಬಾರದು. ಯಾಕಂದ್ರೆ ಬಿಜೆಪಿ ಹೇಳ್ತವ್ರೆ ಅಂಬೇಡ್ಕರ್ಗೆ ಕಾಂಗ್ರೆಸ್ ಅವರು ಬಹಳ ಮೋಸ ಮಾಡಿದ್ರಂತೆ. ಅವತ್ತು ಏನಾದ್ರು ಬಿಜೆಪಿಯವರು ಮೊದಲು ಸರ್ಕಾರ ತಂದಿದ್ರೆ ಅಂಬೇಡ್ಕರ್ನ ಸಂವಿಧಾನ ಬರೆಯಕ್ಕೆ ಬಿಡ್ತಾ ಇದ್ರ? ಖಂಡಿತ ಇಲ್ಲ. ಇದನ್ನೆಲ್ಲ ನಾವು ಜ್ಞಾಪಕ ಇಡಬೇಕು. ನಾವು ಬಿಜೆಪಿಯವರು ಏನೇನೋ ಹೇಳ್ತಾರೆ ಡೈವರ್ಟ್ ಮಾಡೋದಕ್ಕೆ, ದಲಿತರ ಮತ ಸೆಳೆಯೋದಕ್ಕೆ ಇವರು ಅಂಬೇಡ್ಕರ್ ವಿರೋಧಿಗಳು ಕಾಂಗ್ರೆಸ್ ಅಂತಾರೆ. ಆದ್ರೆ ಅಂಬೇಡ್ಕರ್ಗೆ ಸಂವಿಧಾನ ಬರೆಯುವಂತ ಅವಕಾಶ ಕೊಟ್ಟಿದ್ದು ಕಾಂಗ್ರೆಸ್ ಅನ್ನೋದು ಮರಿಬಾರ್ದು.
ಕಾಂಗ್ರೆಸ್ಸು ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಕಾಂಗ್ರೆಸ್ಸು. ಈ ದೇಶದಲ್ಲಿ ಫ್ಯಾಕ್ಟರಿಗಳು, ಡ್ಯಾಮ್ಗಳು, ಇವತ್ತು ಏನೇನು ನಾವು ಈ ರೋಡ್ಗಳು ಇವೆಲ್ಲ ತಂದುಕೊಟ್ಟಿದ್ದು ಕಾಂಗ್ರೆಸ್ಸು. ಪಾಕಿಸ್ತಾನವನ್ನ ಸ್ಥಾಪನೆ ಮಾಡಿಕೊಂಡ್ರು. ಮಹಾತ್ಮ ಗಾಂಧಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮತ್ತು ಇತರ ಎಲ್ಲ ನಾಯಕರು, ಮಹಾನ್ ನಾಯಕರು, ಇವರೆಲ್ಲರೂ ಅವತ್ತು ಈ ಜಾತ್ಯತೀತ ರಾಷ್ಟ್ರವನ್ನ ಹಿಂದೂಗಳು, ಮುಸಲ್ಮಾನರು, ಬೌದ್ಧರು, ಕ್ರಿಶ್ಚಿಯನ್ರು, ಜೈನರು ಇವರೆಲ್ಲರನ್ನ ಒಳಗೊಂಡಂತೆ ಈ ದೇಶವನ್ನ ಕಟ್ಟುವಂಥದ್ದಕ್ಕೆ ಒಂದು ತೀರ್ಮಾನವನ್ನ ಮಾಡಿ ಈ ದೇಶ ಹೇಗಿರಬೇಕು, ನಮ್ಮ ದೇಶ ಭವಿಷ್ಯತ್ತಿನಲ್ಲಿ ಅಂತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಭದ್ರವಾದಂತ ಒಂದು ಬುನಾದಿಯನ್ನ ಹಾಕೊಟ್ರು. ಲಸಿಕೆಗಳನ್ನ ನಮ್ಮ ದೇಶದಲ್ಲೇ ತಯಾರು ಮಾಡಿರ್ತಕ್ಕಂಥದ್ದು ಇದೆ. ಅವ್ರು ಯಾವ ರೀತಿ ಮಾತಾಡಿದ್ರು ಅಂದ್ರೆ, ನರೇಂದ್ರ ಮೋದಿ ಅವರೇ ಹೋಗಿ ಆ ಲ್ಯಾಬೊರೇಟರಿಯಲ್ಲಿ ಕೂತ್ಕೊಂಡು ಎಲ್ಲ ರೀತಿ ಬಹಳ ಸುದೀರ್ಘವಾದ ಅಧ್ಯಯನ ಮಾಡಿ ಅವರೇ ವ್ಯಾಕ್ಸಿನ್ ತಯಾರು ಮಾಡಿದ ರೀತಿಯಲ್ಲಿ ಮಾತಾಡ್ತಾರೆ. ಅಂದ್ರೆ 50-60 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಏನು ಮಾಡಲಿಲ್ಲ, ನಾವೇ ಬಂದು ಮಾಡಿದ್ದು ಅಂತ ಮಾತಾಡ್ತಾರೆ. ಬಹುಶಃ ನರೇಂದ್ರ ಮೋದಿ ಅವರು ಗುಜರಾತ್ ಅಲ್ಲಿ 3 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಆಡಳಿತ ಮಾಡಿದ್ರು ಅಂತ ಅವರೇ ನೆನಪಿಸ್ಕೋಬೇಕಾಗುತ್ತೆ. ಅವ್ರು ಏನೆಲ್ಲ ಮಾತಾಡಿದ್ರು ಅವತ್ತಿನ ಕಾಂಗ್ರೆಸ್ ಸರ್ಕಾರದ, ಕೇಂದ್ರದ ಸರ್ಕಾರದ ವಿರುದ್ಧವಾಗಿ, ಯಾವೆಲ್ಲ ಕಾರ್ಯಕ್ರಮಗಳಿಗೆ ಅವ್ರು ವಿರೋಧ ಮಾಡಿದ್ರು. ನಂತರ ಅವರೇ ದೇಶದಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಆ ಕಾರ್ಯಕ್ರಮಗಳನ್ನ ಯಾಕೆ ಅನುಷ್ಠಾನ ಮಾಡಿದ್ರು? ಕಾಂಗ್ರೆಸ್ ಪಕ್ಷ ತಂದ್ರೆ ಸರಿ ಇಲ್ಲ, ಅದೇ ಕಾರ್ಯಕ್ರಮಗಳು ನೀವು ತಂದ್ರೆ ಮಾತ್ರ ಹೇಗೆ ಸರಿ ಹೋಗುತ್ತೆ? GST ಕಾರ್ಯಕ್ರಮವನ್ನ ರೂಪಿಸಿದ್ದು ಕಾಂಗ್ರೆಸ್ ಪಕ್ಷ, ಆದ್ರೆ ಅನುಷ್ಠಾನ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು ಅಂತ ಎತ್ತಿನ ಗಾಡಿ ಮೇಲೆ ಜನರನ್ನ ಇದ್ರ ಬಗ್ಗೆ ಏನು ಬೆಲೆ ಜಾಸ್ತಿ ಆಯ್ತು ಅಂತ ಹೇಳುವಂತ ಕೆಲಸವನ್ನ ಮಾಡಿದ್ರು. ಗ್ಯಾಸ್ ಬೆಲೆ 10-20 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಎದ್ರ ಮೇಲೆ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಓಡಾಡೋದು ಮಾಡಿದ್ರು. ಇವೆಲ್ಲ ವಿರೋಧ ಪಕ್ಷದಲ್ಲಿ ಅವರು ಮಾಡಿದ್ರು. ಆದ್ರೆ ಅವರೇ ಅಧಿಕಾರಕ್ಕೆ ಬಂದ ಮೇಲೆ GSTನ ಅನುಷ್ಠಾನ ಮಾಡಿದ್ರು. ಆದ್ರೆ ಅವೈಜ್ಞಾನಿಕವಾಗಿ ಮಾಡಿ ರೈತರ ಮೇಲೆ, ಬಡವರ ಮೇಲೆ ದೊಡ್ಡ ಒಂದು ಗದಾ ಪ್ರಹಾರವನ್ನ ಮಾಡಿದ್ರು. ಯಾವುದು ಹಿಂದೆ ವ್ಯಾಟ್ ಇತ್ತು, ಅದಕ್ಕೆ ಮುಂಚೆ ಏನು ಸೇಲ್ಸ್ ಟ್ಯಾಕ್ಸ್ ಮತ್ತೊಂದೆಲ್ಲ ಇತ್ತು ಹಿಂದೆ. ವ್ಯಾಟ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇತ್ತು ಹಿಂದೆ. ನಾವು ಶಾಸಕರಾದಂಥ ಸಂದರ್ಭದಲ್ಲಿ ಅವತ್ತು ಹೊಸದಾಗಿ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅನ್ನ ದೇಶದಲ್ಲಿ ಹೊಸದಾಗಿ ಅದನ್ನ ಪ್ರಯೋಗ ಮಾಡಿದ್ರು. ಅದಾದ ನಂತರ GST ಬಂದಿದೆ. ವ್ಯಾಟ್ ಕೂಡ ಇರಲಿಲ್ಲ ಬಹಳಷ್ಟು ವಸ್ತುಗಳಿಗೆ. ಇವತ್ತು ಇಂಥ ವಸ್ತು ಮೇಲೆ GST ಇಲ್ಲ ಅಂತಿಲ್ಲ, ಎಲ್ಲ ಹುಡುಕಿ ಹಾಕಿದ್ದಾರೆ. ಹಾಲಿನ ಪದಾರ್ಥಗಳ ಮೇಲೆ GST, ಹಾಲು, ಮಜ್ಜಿಗೆ, ತುಪ್ಪ ಇವೆಲ್ಲದ್ರ ಮೇಲೂ GST. ಇವತ್ತು 100 ರೂಪಾಯಿ ಯಾವ್ದಾದ್ರು ಕೆಲಸ ಮಾಡಿದ್ರೆ 18 ರೂಪಾಯಿ GST ಹೋಗುತ್ತೆ. ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೆ ಇಲ್ಲದೆ ಹೋಗ್ತದೆ. ಇದು ಒಂದು 10 ಕೋಟಿ ಕೆಲಸ ಮಾಡಬೇಕು ಅಂದ್ರೆ 1,80,00,000 GST ಹೋಗುತ್ತೆ. ಇವತ್ತು GST ಮತ್ತು ಇತರ ಎಲ್ಲ ಟ್ಯಾಕ್ಸ್ಗಳ ರೂಪದಲ್ಲಿ ಬೇರೆ ಬೇರೆ ಮೂಲಗಳಿಂದ 4.5 ಲಕ್ಷ ಕೋಟಿ ಇವತ್ತು ಕೇಂದ್ರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಹೋಗ್ತಾ ಇದೆ. ಆದ್ರೆ ವಾಪಸ್ ಕೊಡ್ತಾ ಇರುವಂತದ್ದು ಅವರು ನಮಗೆ ಕೇವಲ 55,000 ಕೋಟಿ. ಉಳಿದ ದುಡ್ಡು ನಮ್ಮ ರಾಜ್ಯದ ಜನರ ದುಡ್ಡನ್ನ ಬೇರೆ ರಾಜ್ಯಗಳಿಗೆ ಕೊಡುವಂತ ಕೆಲಸ ಮಾಡ್ತಾರೆ. ಸ್ಕೀಮ್ ಮಾಡಿಬಿಟ್ಟು ಇದು ಮೋದಿ ಗ್ಯಾರಂಟಿ, ಮೋದಿ ಸ್ಕೀಮ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದೆ, ಗ್ಯಾಸ್ ಎಲ್ರಿಗೂ ಗ್ಯಾಸ್ ಫ್ರೀಯಾಗಿ ಕೊಡೋದು ಮಾಡಿದ್ರು. ಜನ ಖುಷಿ ಆದ್ರು ಫಸ್ಟ್ ಟೈಮ್ ಗ್ಯಾಸ್ ತಗೊಂಡಾಗ. 417 ರೂಪಾಯಿ ಇತ್ತು 2014ರಲ್ಲಿ. ಈಗ 1200 ರೂಪಾಯಿ ಇತ್ತು. ಮೊನ್ನೆ ಕಮ್ಮಿ ಮಾಡಿದ್ದಾರೆ. ಚುನಾವಣೆ ಬಂತು ಅಂದ್ರೆ ಕಮ್ಮಿ ಮಾಡ್ತಾರೆ, 950 ರೂಪಾಯಿ. ಎಲೆಕ್ಷನ್ ಬಂತು ಅಂದ್ರೆ ಸ್ಟಂಟ್ಗಳು ಮಾಡ್ತಾರೆ. ಅಕ್ಕಿ ಕೇಳಿದ್ವಿ, ಫ್ರೀಯಾಗಿ 5 kg ಅಕ್ಕಿ ಕೊಡ್ತೀವಿ, ಹೆಚ್ಚುವರಿಯಾಗಿ 34 ರೂಪಾಯಿ ಕೊಡ್ತೀವಿ ಅಂತ ಕೇಳಿದ್ರು. ನಮ್ಮ ರಾಜ್ಯ ಸರ್ಕಾರದಿಂದ ಪತ್ರ ಹೋಯ್ತು. ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳು KH ಪುರಿಯಪ್ಪನವರು ಡೆಲ್ಲಿಗೆಲ್ಲ ಹೋಗಿ ಮಾತಾಡ್ಕೊಂಡು ಬಂದ್ರು. ಕೊಡ್ತೀವಿ ಅಂತ ಹೇಳಿದ್ರು, ಪತ್ರ ಕೊಟ್ಟರು. ಆದ್ರೆ 2 ದಿವಸಕ್ಕೆ ವಾಪಸ್ ತಗೊಂಡ್ರು.
ಆದ್ರೆ 1.5-2 ತಿಂಗಳಿಂದ ನೀವು ನೋಡಿದ್ರೆ ಮುರುಗಮಲ್ಲಾಗೂ ಬಂದಿರಬೇಕು. ಭಾರತ್ ರೈಸ್ ಬಂದಿಲ್ಲ, వచ్చిನ 29 ರೂಪಾಯಿ. 29 ರೂಪಾಯಿ ಯಾರಿಗಪ್ಪ ಅಂದ್ರೆ ನಾವು ತಗೊಂಡೋದಕ್ಕೆ. ಆದ್ರೆ ಯಾರು ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅವ್ರಿಗೆ 19 ರೂಪಾಯಿ ಬೆಲೆ, 10 ರೂಪಾಯಿ ಮಾರ್ಜಿನ್. ಯೋಚನೆ ಮಾಡಿ, ನಾವು 34 ರೂಪಾಯಿ ಕೊಡ್ತೀವಿ ಅಂದ್ರೆ ಕೊಡ್ಲಿಲ್ಲ, ಆಯ್ತಾ? 6 ರೂಪಾಯಿ ಅಲ್ಲಿ ವ್ಯತ್ಯಾಸ, 29ಕ್ಕೂ 34ಕ್ಕೆ 6 ರೂಪಾಯಿ ವ್ಯತ್ಯಾಸ. ಮತ್ತೆ 10 ರೂಪಾಯಿ ಮಾರ್ಜಿನ್. ಏನು ಅವರು ಡಿಸ್ಟ್ರಿಬ್ಯೂಟರ್ ಇದಾರೆ ಬಂದು ಇಲ್ಲೆಲ್ಲ ಮಾರೋರು, ಅವ್ರಿಗೆ 10 ರೂಪಾಯಿ ಮಾರ್ಜಿನ್. 16 ರೂಪಾಯಿ ಇವತ್ತು ನಷ್ಟ. ಇವತ್ತು ಯಾರಿಗೆ ನಷ್ಟ ಮಾಡಿದ್ದೀವ್ರು ನೋಡಿ, ಯೋಚನೆ ಮಾಡಿ ಎಷ್ಟು ದೊಡ್ಡ ಒಂದು ಸ್ಕ್ಯಾಮ್ ಮಾಡಿದ್ದಾರೆ ಇವತ್ತು. ಕೆಲವೆಲ್ಲ ಅದನ್ನು ತಗೊಂಡು ಬೇರೆ ಕಡೆ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿ ಇವತ್ತು ಚುನಾವಣೆ ಬಂದಾಗ ಸ್ಟಂಟ್ಗಳು ಮಾಡುವಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. 10 ವರ್ಷ ಬರೀ ಟ್ರೈಲರ್ ಬಿಟ್ಟಿರೋದಂತೆ, 10 ವರ್ಷ ಟ್ರೈಲರ್ ಅಂತೆ. ಬಾಹುಬಲಿ 1, ಬಾಹುಬಲಿ 2, KGF 1, KGF 2 ತರ ಟ್ರೈಲರ್ ಬಿಟ್ಟವರು. ಈಗ ನೆಕ್ಸ್ಟ್ ಸಿನಿಮಾ ಬಿಡ್ತಾರಂತೆ, ಒರಿಜಿನಲ್ ಸಿನಿಮಾ. ಟ್ರೈಲರ್ ಅಲ್ಲೇ ನೀವು ಸಂಪೂರ್ಣವಾಗಿ ವಿಫಲ ಆಗಿದ್ದೀರ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಿ ವರ್ಷಕ್ಕೆ, ಅಲ್ಲೇ ನೀವು ವಿಫಲ ಆದ್ರಿ. ರೈತರ ಆದಾಯ ದ್ವಿಗುಣ ಮಾಡ್ತೀವಿ, ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರಿ. ರೈತರಿಗೆ ಕೊಟ್ಟಂತ ಗೊಬ್ಬರಗಳ ಮೇಲಿದ್ದಂತ ಸಬ್ಸಿಡಿ ಕಟ್ ಮಾಡಿದ್ರು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರೈತರಿಗೆ ಸಬ್ಸಿಡಿಯಲ್ಲಿ ನಷ್ಟ ಆಗಿದೆ ಅಂತಕ್ಕಂಥದ್ದು ತಾವೆಲ್ಲ ರೈತರು ಹೇಳ್ಬೋದು. ವರ್ಷಕ್ಕೆ 6,000 ರೂಪಾಯಿ ನಿಮ್ಗೆ ವ್ಯತ್ಯಾಸ ಆಗೋದು ಏನನ್ನ ಮತ್ತು 6,000 ಸಬ್ಸಿಡಿ ವ್ಯತ್ಯಾಸ ಬೇಕು. ಎಕರ ಟೊಮಾಟೊ ಕೊಂಡದಕ್ಕೆ 450, 500 ಎಕರೆ. ಸಿಮೆಂಟ್ ರೇಟ್ ಎಷ್ಟಿತ್ತು ಹೇಳಿ? 240, 270 ಇತ್ತು. ಏರ್ತು ಯಾವ ಬೆಲೆನೂ ಕಮ್ಮಿ ಆಗ್ಲಿಲ್ಲ. ಬೇಳೆ, ಎಣ್ಣೆ ಇವೆಲ್ಲದ್ರ ಬೆಲೆ ಜಾಸ್ತಿ ಆಯ್ತು. ಪೆಟ್ರೋಲ್, ಡೀಸೆಲ್ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅಂದ್ರು. ಇವತ್ತು ಎಷ್ಟಾಗಿದೆ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಬಂಗಾರ మీకు ಹೇಳ್ರಿ ಮಗಳಕ್ಕೆ ಬಂಗಾರ ಮಾಡೋರು ಉಂಡರ್ ಪಾಪ ಲೇಸ್ಬೇರಿ ಗಲಾಟೆ ఈ ఆన్సర్ గలాట్కి లేస్బేసి ఆమె నడితే చెప్పొచ్చు 2700 రూపాయలు ఉండే బంగారు 1 గ్రాము ఇప్పుడు 7600 ఏమో తక్కువ ఉండింటే వెంకటేశ్వరంలో ఒక 2 చైన్లు వేసుకున్నాం, జయరామ్ రెడ్డి ఒక 2 చైన్లు పక్కన ఉంటుంది. ఉండేవాళ్ళ వాళ్ళతో పట్టుకొని చేసే పని అవుతా ఉంటుంది. పెద్దగా ఏం ముగించదా కరెక్ట్. కాంగ్రెస్ పార్టీ ఒక విద్యార్థి కాంగ్రెస్ ఇంకా యూ కాంగ్రెస్ మళ్ళీ ప్రదేశ్ కాంగ్రెస్ వరకు పనిచేసుకొని వచ్చినట్ల యువకుడికి మన తాలూకుకి సంబంధం ఉండేట్ల యువకుడు మన స్నేహితుడు కేవీ గౌతమ్ గారిని మన లోక్సభకు అభ్యర్థిగా ఇప్పుడు కాంగ్రెస్ పార్టీ ఎన్నిక చేసి మన ముందు పంపించినారు. చాలా సభ్యస్తుడు. నాకు సుమారు 20 ఏళ్ళుగా పరిచయం. నేను రాజకీయానికి వచ్చి 20 ఏళ్ళు అయింది. 20 ఏళ్ళుగా అంటే ఎమ్మెల్యే 20 ఏళ్ళు అయింది. ఎమ్మెల్యే అయినప్పుడు ఫస్ట్ అప్పటి ఇంకా నాకు గౌతమ్ పరిచయం. రాజకీయానికి బాధారపడి చేసింది 22 ఏళ్ళ వయసు అయిపోతా ఉంది అందరికి. సంవత్సరాల్లో పరిచయము గౌతమ్ వాళ్ళే. మేమెవరూ అనుకోలేదు గౌతమ్ వాళ్ళు మన క్యాండిడేట్ అవుతారు అని. మీకు అందరికీ తెలుసు, జరిగిన సంఘటన అంతా తెలుసు మీకు. దాని గురించి నేను ఎక్కువగా మాట్లాడలే, కారణమో అయిపోయింది. ఇప్పుడు ఏమున్నా గౌతమ్ వాళ్ళతో ఢిల్లీకి పంపించేదే మన జవాబుదారి, అవునా లేదా? దాన్ని ఇంకా మన కష్టాలు తీరుతా ఉన్నాయి. గౌతమ్ వాళ్ళతో ఢిల్లీకి పంపించేదే మీరందరూ సహకారం ఉంటే ఖండితంగా. చింతామణిలో మొన్న నాకు 29,052 ఓట్లు మెజార్టీ ఇచ్చిండ్రు. అప్పుడు జేడీఎస్ బీజేపీ వేరు ఉండే. జేడీఎస్కి 69,000 ఓట్లు వచ్చింది, బీజేపీకి 21,000 ఓట్లు వచ్చింది. లెక్క ఎంత వాళ్ళదే 90,000 ఓట్లు అయ్యాయి. నాకు వచ్చింది 97,000 చిల్లర. అప్పుడు కొంతమంది మన ముస్లిం స్నేహితులు వాళ్ళందరూ కొందరు పర్సెంటేజ్ వాళ్ళకి ఓటు వేసింది. జనతాదళ కేసులు కదా, వాళ్ళందరూ కొందరు వేసిండ్రు జేడీఎస్కి. ఇప్పుడు వాళ్ళు ఎవరు ఈ పెద్ద జేడీఎస్
కలర్ తెలిసిపోయాయి అందరికి. వాళ్ళెవరు జేడీఎస్కి ఇప్పుడు ఓటేసారు. అది కాక ఇంకా చాలా మంది ఇప్పుడు మారిండారు. ಯಾವ ಪಾರ್ಟಿ ಅನ್ನು ಸುಡ್ಲೆ, ಯಾವ ಜಾತಿ ಅನ್ನು ಸುಡ್ಲೆ, ಯಾವ ಧರ್ಮನ್ನು ಸುಡ್లేదు. ఇప్పుడు బస్సులో అందరూ ప్రయాణం చేస్తా ఉన్నారు. శక్తి యోజనలో 2000 రూపాయలు ప్రతి ఇంటికి వస్తా ఉంది. 5 కేజీలు బియ్యం తరపున దుడ్డు కూడా వస్తా ఉంది. కరెంట్ అందరికీ ఫ్రీ. నాకి గౌతమ్కి ఒక 2-3 తప్ప ఇంక అందరికీ ఫ్రీ. 94% ఈ రాజ్యంలో ఉండే జనాలకు ఫ్రీ. వాక్ త్రూ చేయాలని చెప్పి దాన్ని వేరే పక్క చేపిస్తా ఉన్నాం. ఎలక్షన్ అయినాక అది అవుతుంది. ఆమెకి ఎన్ని కోట్లు అవుతుంది ఇంకా లెక్క తెలియదు. కానీ ఈ 5 ఏళ్ళ లోపల మురిమల ఏమి ఇప్పుడు దర్గా అమ్మాజాన్ బాబాజాన్ దర్గా ఉంది. ఈ బద్దు అది ఒక మంచి వ్యవస్థితంగా వచ్చే అట్లా యాత్రికులకి అనుకూలం ఎట్లా చేయాలని చెప్పి నేను కల్పనిన్నాను. వాళ్ళు అప్పుడే నాకు దర్గాకి పోయినప్పుడు అడిగిరే, మీరు అదేమన్నా కోరుకోండి సార్ అని అడిగి, నేను అంతే కోరుకుంది. నీకే దేవుడు నీకేమో చేయాలని ఉన్నాను, దయపెట్టి అంతే. ఇదేమో చేయాలని అనుకున్నాను, నీ సహకారం ఉండి నేను మాత్రం కోరుకుంటాను. ఇది వేరేం కోరుకోలేదు. దానిక ఇప్పుడు చింతామణిలో ఇప్పుడు చేసేట్ల పనులు చాలా ఫ్యాక్టరీలు చేస్తామని చెప్పి 10 ఏళ్ళు అన్యాయం చేసి మాట చెప్తుంది. ನರಸಿಂಹಪ್ಪ ಅಂತೂ ಉಂಡಾರ. ಲೋಕಸಭಾ ಚುನಾವಣೆ ನಡೆಯಲಿದೆ. ಅದಕ್ಕಾಗಿ ಮತಯಾಚನೆಗೆ ನಾವು ಬಂದಿದ್ದೇವೆ. ನನ್ನ ಹೆಸರು KV ಗೌತಮ್ ಅಂತ. ನಾನೊಬ್ಬ ಇಂಜಿನಿಯರಿಂಗ್ ಪದವೀಧರ. ನನ್ನ ಹೆಂಡತಿ ಪದ್ಮಶ್ರೀ ಅಂತ ಡೆಂಟಿಸ್ಟ್ ಡಾಕ್ಟರ್. ಒಬ್ಬ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಮಗಳು ಸೆಕೆಂಡ್ PUC ಓದ್ತಾವಳೆ. ನಮ್ಮ 2 ಸಿಸ್ಟರ್ಸ್, ಒಬ್ರು ಕೋಲಾರಕ್ಕೆ ಕೊಟ್ಟಿದ್ದೀವಿ, ಇನ್ನೊಬ್ರನ್ನ ಶ್ರೀನಿವಾಸಪುರ ಕೊಟ್ಟಿದ್ದೀವಿ. ನಮ್ಮ ತಾಯಿ ಪುಟ್ಟಮ್ಮ ಇದೇ ಚಿಂತಾಮಣಿಯವರು, ಅವ್ರು ತೀರ್ಕೊಂಡಿದ್ದಾರೆ, 30 ವರ್ಷ ಆಯ್ತು. ಇದು ನಮ್ಮ ಕಿರು ಪರಿಚಯ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. NSY ನನಗೆ NSY ಸೇರಿಸಿದ್ದು ಸಲೀಂ ಅಹಮದ್ ಅವರು, ನಮ್ಮ ಮಾಜಿ ವರ್ಕಿಂಗ್ ಪ್ರೆಸಿಡೆಂಟ್ ಅವರು. ಅಲ್ಲಿಂದ ಆರಾಧ್ಯನ್ ಅವರು ನನ್ನ ಜಿಲ್ಲಾ ಯುವ ಕಾಂಗ್ರೆಸ್ ಸೇರಿಸಿದ್ರು. ದಿನೇಶ್ ಗುಂಡೂರಾವ್ ಕಮಿಟಿಯಲ್ಲಿ ನಾನು ಸೆಕ್ರೆಟರಿ ಆಗಿದ್ದೆ, KPCCಯಲ್ಲಿ, KPYCCಯಲ್ಲಿ. ನಂತರ ಕೃಷ್ಣ ಬೈರೇಗೌಡರ ಕಮಿಟಿಯಲ್ಲೂ ಕೂಡ ನನಗೆ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ರು. ನಂತರ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ KPCCಯಲ್ಲಿ ಕೆಲಸ ಮಾಡಿದ್ದೆ. ಈಗ ಸನ್ಮಾನ್ಯ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. ನನಗೆ ಇವತ್ತು ಕಾಂಗ್ರೆಸ್ ಪಕ್ಷ ಗುರುತಿಸಿ ನನ್ನ ಪ್ರಾಮಾಣಿಕತೆಯನ್ನು, ನನ್ನ ಹಾರ್ಡ್ ವರ್ಕ್ ಅನ್ನು ನೋಡಿ ನನ್ನ ಗುರುತಿಸಿ ಇವತ್ತು ಲೋಕಸಭಾ ಟಿಕೆಟ್ಗೆ ನನ್ನ ರೆಕಮೆಂಡ್ ಮಾಡಿ ನಿಮ್ಮ ಮುಂದೆ ನಿಮ್ಮ ಆಶೀರ್ವಾದ ಪಡೆಯಲು ನನ್ನನ್ನು ತಂದು ನಿಲ್ಲಿಸಿದೆ. ಬಂಧುಗಳೇ, ನಮ್ಮ ಕಾಂಗ್ರೆಸ್ ಸರ್ಕಾರ 2023 ಚುನಾವಣೆಗೆ ಮುನ್ನ ಒಂದು 5 ಗ್ಯಾರಂಟಿಗಳನ್ನ ನೀಡಿತ್ತು. ಅದೇನಪ್ಪಾ ಅಂದ್ರೆ ನಿಮ್ಗೆ ಈಗಲೇ ತಿಳಿದಿರ್ತದೆ. ಪ್ರತಿ ಮನೆ ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ 2,000 ರೂಪಾಯಿ ಕೊಟ್ಟರು. ಪ್ರತಿಯೊಬ್ಬರಿಗೂ ಬಡವರಿಗೆ BPL ಕಾರ್ಡ್ ಹೋಲ್ಡರ್ಸ್ಗೆ 10 kg ಅಕ್ಕಿ ಕೊಟ್ಟರು. ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಮಾಸಾಶನ ಕೊಡ್ತಾ ಇದ್ದಾರೆ. ಶಕ್ತಿ ಯೋಜನೆ ಅಡಿ ಬಸ್ ಫ್ರೀ ಕೊಡ್ತಾ ಇದ್ದಾರೆ, ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಯಾಕೆ ಕೊಡೋ ಅಗತ್ಯ ಬಂತು? ಯಾಕಂದ್ರೆ UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಈಗಾಗಲೇ ಬಹಳಷ್ಟು ಕಾರ್ಯಕ್ರಮಗಳು ಕೊಟ್ಟು, ಅದೇನು 70,000 ರೈತರ ಸಾಲ ಮನ್ನಾ ಇರ್ಬೋದು, ಅಥವಾ ಬಹಳಷ್ಟು RTI RTE ಅಂತ ಬಹಳ ಉನ್ನತವಾದ ಕಾರ್ಯಕ್ರಮಗಳು ಕೊಟ್ಟು, ನರೇಗಾ ಅಂದ್ರೆ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಂತೀವಿ, ಅದರಲ್ಲೂ 100 ದಿನ ಕೂಲಿ ಕೊಡುವಂತದ್ದು, 100 ದಿನ ಒಂದು ಮನೆಯಲ್ಲಿ ಉದ್ಯೋಗ ಕೊಡುವಂತದ್ದು ರೈತರಿಗೆ. ಅದರಿಂದ ಎಷ್ಟೋ ಕುಟುಂಬಗಳು ಈ ಗುಳೆ ಹೋಗ್ತಾ ಇದ್ವಲ್ಲ ಬರಪೀಡಿತ ಪ್ರದೇಶಗಳಿಂದ, ಅದೆಲ್ಲ ನಿಲ್ತು ಜನ ಅಲ್ಲೇ ಸುಖವಾಗಿ ಶಾಂತಿಯಿಂದ ಬಾಳೋ ತರ ಹಲವಾರು ಕಾರ್ಯಕ್ರಮಗಳು ಕೊಟ್ಟರು. ಇಷ್ಟಾದ್ರೂ ಕೂಡ ನಮಗೆ ಈ ಸತಿ ಗ್ಯಾರಂಟಿ ಕೊಡುವಂತ ಅಗತ್ಯ ಏನು ಬಂತು? ಜನರಿಗೆ ಅಷ್ಟು ಕಷ್ಟ ಏನು ಬಂತಪ್ಪ ಅಂದ್ರೆ, ಈ 10 ವರ್ಷದಲ್ಲಿ ನಾವೇನು BJP ಸರ್ಕಾರನ ಏನು ಈ ಜನ ಕೆಲವರು ಗೊತ್ತಿಲ್ಲದೆ ಅವರ ಸುಳ್ಳು ಮಾತುಗಳನ್ನು ನಂಬಿ ಅಧಿಕಾರಕ್ಕೆ ತಂದ್ರು. ಅವ್ರೇನು ವಾಗ್ದಾನಗಳು ಕೊಟ್ಟಿದ್ರು
ರೈತರಿಗೆ ಆದಾಯ ದ್ವಿಗುಣ ಮಾಡ್ತೀವಿ, ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ, ಈ ತರ ಬಾಯ್ಗೆ ಬಂದಿದ್ದೆಲ್ಲ ಕೊಟ್ಟಿದ್ರು ಆಶ್ವಾಸನೆಗಳು. ಆದ್ರೆ ಅವ್ರ ಅಧಿಕಾರಕ್ಕೆ ಬಂದು ಮಾಡಿದ್ದೇನಪ್ಪಾ ಅಂದ್ರೆ ಒಂದು 22 ಜನ ಈ ದೇಶದಲ್ಲಿ ಶ್ರೀಮಂತರಿಗೆ ದೇಶದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದು ಅವ್ರ ಅಕೌಂಟ್ಗಳಿಗೆ ಹಾಕ್ತಾ ಇದ್ದಾರೆ. ಬಡವರಿಗೆ ಏನಪ್ಪ ಕೊಟ್ರು ಅಂದ್ರೆ ಏನ್ ಹೇಳಿದ್ರು, 350 ರಿಂದ 400 ರೂಪಾಯಿ ಗ್ಯಾಸ್ ಆದಾಗ ಏನು ಈ ದೇಶ ಎಲ್ಲ ಗಲಾಟೆ ಮಾಡ್ಬಿಟ್ರು. ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು, ಯುಪಿಎ ಸರ್ಕಾರ ಇಳಿಸಬೇಕು ಅಂತ ಹೇಳಿ ದೇಶ ಎಲ್ಲ ಗಲಾಟೆ ಮಾಡಿದ್ರು. ಪೆಟ್ರೋಲ್ 60 ರೂಪಾಯಿ ಆಗ್ಬಿಟ್ಟಿದೆ, ಡೀಸೆಲ್ 50 ರೂಪಾಯಿ ಆಗ್ಬಿಟ್ಟಿದೆ ಅಂತೆಲ್ಲ ಏನ್ ತಲೆ ಕೆಡಿಸಿದ್ರು. ಇವ್ರು ಬಂದ್ಮೇಲೆ ಏನ್ ಮಾಡಿದ್ರು ಅಂದ್ರೆ 1 to ಡಬಲ್ ಮಾಡಿಟ್ಟು. ಗ್ಯಾಸ್ 400 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಆಯ್ತು, ಪೆಟ್ರೋಲ್ 60 ರೂಪಾಯಿ ಇದ್ದಿದ್ದು 110 ರೂಪಾಯಿ ಆಯ್ತು, ಡೀಸೆಲ್ 100 ಬಿದ್ದಿದೆ. ಪ್ರತಿಯೊಂದರಲ್ಲಿ ಏನು GST ನಮ್ಮ ಯೋಜನೆ ಯುಪಿಎ ಸರ್ಕಾರದಲ್ಲಿ ಒಂದು ಸರಳವಾಗಿರುವ ಒಂದು ಟ್ಯಾಕ್ಸ್ ಹಾಕೋಣ ಅಂತ GST ತರಬೇಕು ಅಂತ ಏನ್ ಯೋಚನೆ ಮಾಡಿದ್ರು, ಅದನ್ನ ಬಹಳ ವಿರೋಧ ಮಾಡಿದ್ರು ಬಿಜೆಪಿಯವರು. ಇವ್ರ ಅಧಿಕಾರಕ್ಕೆ ಬಂದ ಮೇಲೆ ಅದೇ GST ದುರುಪಯೋಗ ಮಾಡಿಸ್ಕೊಂಡು ಅದನ್ನೊಂದು ಸ್ಕೀಮ್ ತರ ಮಾಡಿಕೊಂಡು ಅದನ್ನ ಒಂದು ದುಡ್ಡು ಹೊಡೆಯುವಂತ ಒಂದು ಸ್ಕ್ಯಾಮ್ ಮಾಡಾಕ್ಬಿಟ್ಟಿದ್ರೆ ಇವತ್ತು GST ಅಂದ್ರೆ ಜನ ಭಯ ಬೀಳುವಂತ ಪರಿಸ್ಥಿತಿ ಎದುರಾಗಿದೆ. 40% ಏನೊಂದು 2 ವೀಲರ್ 60,000 ಇದ್ದಿದ್ದು ಇವತ್ತು 1,25,000 ಆಗಿದೆ. ಅದರಲ್ಲಿ ಒಂದು 40% GST ಹೋಗಿರ್ತದೆ. ಏನ್ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಒಂದು 10,000 ಸಿಗಲ್ಲ 2 ವೀಲರ್ ಅಲ್ಲಿ. ಈ ದೇಶದಲ್ಲಿ GST ಹೆಸರಲ್ಲಿ ಒಂದು 45,000 ಕೊಳ್ಳೆ ಹೊಡಿತಾ ಇದ್ದಾರೆ ಪ್ರತಿಯೊಂದು ವಸ್ತುಗಳ ಮೇಲೆ. ಲಾಸ್ಟ್ಗೆ ಕುಡಿಯೋ ಹಾಲು, ತುಪ್ಪ, ಮೊಸರು ಯಾವುದನ್ನು ಬಿಟ್ಟಿಲ್ಲ. ನೋಡ್ತಾ ಇರ್ತಾರೆ GST ಒಂದು ಕೌನ್ಸಿಲ್ ಇದೆ, ಅದೇ ಒಳ್ಳೆ ಕಳ್ಳರ ಕೂಟ ಇದ್ದಂಗೆ ಅದು. ನೋಡ್ತಾ ಇರ್ತಾರೆ ಏನಾದ್ರು ಏನ್ರ ಮೇಲೆ GST ಹಾಕೋಣ, ಸ್ಕೂಲ್ ಮಕ್ಕಳು ತುಂಬಾ ಪೆಪರ್ಮೆಂಟ್ ಗಳು ತಗೊಳ್ತಾ ಇದಾರೆ, ತುಂಬಾ ವ್ಯಾಪಾರ ಆಗ್ತಿದ್ರೆ ಅದ್ರ ಮೇಲೆ GST ಹಾಕ್ಬಿಡ್ತಾರೆ. ಈ ತರ ಈ ದೇಶ ನಡೆಸ್ಕೊಂಡು ಹೋಗ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಏನ್ ಮಾಡಿದ್ರು ಅಂದ್ರೆ ಸ್ವಲ್ಪವಾದ್ರೂ ಜನಕ್ಕೆ ಸ್ವಲ್ಪ ಸಮಾಧಾನ ಸಿಗಲಿ, ಸ್ವಲ್ಪ ಅದು ಹೊರೆ ಕಡಿಮೆ ಆಗ್ಲಿ, ಏನು 15, 10, 20 ಸಾವಿರ ರೂಪಾಯಿ ದುಡಿದ್ರು ಕೂಡ ಬರೀ GST ಕಟ್ಟಕ್ಕೆ ಸಾಕಾಗ್ತಾ ಇದೆ, ಊಟಕ್ಕೆ ಸರಿ ಆಗ್ತಾ ಇದೆ, ಇನ್ನೇ ಉಳಿತಾಯ ಎಲ್ಲ ಆಗತ್ತೆ ಅಂತ ಹೇಳಿ ₹1 ಉಳಿತಾಯ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಇವರಿಬ್ರು ತೀರ್ಮಾನ ಮಾಡಿ ಈ 5 ಗ್ಯಾರಂಟಿಗಳನ್ನ ತಂದ್ರು. ಏನು ಈ GST ಏನು ಈ ಗ್ಯಾರಂಟಿಗಳಿಂದ ಸ್ವಲ್ಪ ಆದ್ರೂ ನೆಮ್ಮದಿ ಸಿಗ್ತಾ ನಿಮಗೆ? ಒಂದ್ 2,000 ರೂಪಾಯಿ 5,000 ರೂಪಾಯಿ ತನಕ ನಿಮ್ಗೆ ಫ್ಯಾಮಿಲಿಗೆ ಬರ್ತಾ ಇದೆ, ಹೌದಾ ಇಲ್ವೋ? ಅದರಿಂದ ಬಹಳಷ್ಟು ಪ್ರಯೋಜನ ಆಗಿದೆ. ಮುಂದದಲ್ಲಿ ಅಧಿಕಾರಕ್ಕೆ ಬಂದ್ರೆ ಇನ್ನು 25 ಗ್ಯಾರಂಟಿಗಳು ಘೋಷಣೆ ಮಾಡಿದ್ವಿ. ಆ 25 ಗ್ಯಾರಂಟಿಗಳಲ್ಲಿ ಪ್ರಮುಖವಾದದ್ದು ಏನಂದ್ರೆ ಮಹಾಲಕ್ಷ್ಮಿ ಅಂತ ಹೇಳಿ ಗೃಹಿಣಿಗೆ, ಮನೆ ಯಜಮಾನಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಏನಪ್ಪಾ ಬರೀ ಹೆಂಗಸರಿಗೆ ಕೊಡ್ತಾ ಇದಾರೆ, ಗಂಡಸರಿಗೆ ಏನು ಕೊಡ್ತಾ ಇಲ್ಲ ಅನ್ಕೋಬೇಡಿ. ನಾವು ಗೌರ್ಮೆಂಟ್ ಅವ್ರು ಕೊಡೋದಾದ್ರೆ ನಿಮ್ಮ ಹತ್ರ ಕಿತ್ಕೊಳ್ತಾರೆ ಅವರು, ನೀವು ಕೊಟ್ಟಂಗೆ ಅದು ಲೆಕ್ಕ. ಸೊ ಹೀಗೆ ಫಾರ್ಮರ್ಸ್ಗೆ ಅಂದ್ರೆ ರೈತರಿಗೆ ಏನೇನು ಲೋನ್ಗಳು ತಗೊಂಡಿದ್ದಾರೆ ಬ್ಯಾಂಕ್ಗಳಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಎಲ್ಲ ಸಾಲನು ಮನ್ನಾ ಮಾಡ್ತೀವಿ. ಯುವಕರಿಗೆ 30 ಲಕ್ಷ ಉದ್ಯೋಗ ಕೊಡ್ತೀವಿ. ಆಮೇಲೆ ಏನು ರೂರಲ್ ಎಂಪ್ಲಾಯ್ಮೆಂಟ್ ನರೇಗಾ ಅಂತ ಕರಿತೀವಿ, ಅದರಲ್ಲಿ 150 ರೂಪಾಯಿ 200 ರೂಪಾಯಿ ಸಿಗ್ತಾ ಇತ್ತು, ಅದನ್ನ 400 ರೂಪಾಯಿ ಮಿನಿಮಮ್ ಪ್ರೈಸ್, ಮಿನಿಮಮ್ ಲೇಬರ್ 400 ರೂಪಾಯಿ ಅಂತ ಮಾಡಿ 400 ರೂಪಾಯಿ ತಿಂಗಳಿಗೆ ಕೊಡುವಂತ, ದಿನಕ್ಕೆ 400 ರೂಪಾಯಿ ಕೊಡುವಂತದ್ದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಬಿಜೆಪಿ ಅವ್ರು ಹೇಳ್ತಾರೆ ಇವರೆಲ್ಲ ಸುಳ್ಳು ಹೇಳ್ತಾರೆ ಅಂತ. ನಾವು ಸುಳ್ಳು ಹೇಳ್ತೀವ? ನಾವೇನು ಮೊದಲು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ವಿ, ಕೊಟ್ಟವಲ್ಲ ನಿಮ್ಗೆ, ನುಡಿದಂತೆ ನಡೆದಿದ್ದೀವಲ್ಲ. ಅದೇ ರೀತಿ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಏನು ಕೊಡ್ತೀವಿ ಅಂತ ಹೇಳಿದ್ದು ಖಂಡಿತ ಕೊಟ್ಟೇ ಕೊಡ್ತೀವಿ. ಇದು ಕಾಂಗ್ರೆಸ್ನ ಗ್ಯಾರಂಟಿ. ನೀವು ಒಂದು ಗೌರವಯುತವಾಗಿ ಮರ್ಯಾದೆಯಿಂದ ಸಮಾಜದಲ್ಲಿ ಸಮಾನವಾಗಿ ಬದುಕಬೇಕು ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಬರೆದಿರಂತ ಸಂವಿಧಾನ. ಅದನ್ನ ಬದಲಾಯಿಸಕ್ಕೆ ಇವತ್ತು ಹೊರಟಿದ್ದಾರೆ. ಆ ನಾಯಕರುಗಳು ಡೈರೆಕ್ಟ್ ಆಗಿ ಹೇಳ್ತಾವ್ರೆ ಎಲ್ಲಾ ಮೀಟಿಂಗ್ಗಳು, ಇಲ್ಲಪ್ಪ ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸೋದಕ್ಕೆ ಅಂತ. ಅದಕ್ಕೇನು ಯಾವ ಬಿಜೆಪಿ ನಾಯಕನು ಕ್ಷಮೆ ಕೇಳ್ತಾ ಇಲ್ಲ ಅಂತಾನು ಹೇಳ್ತಾ ಇಲ್ಲ. ಅಂದ್ರೆ ಇವರು ಸಂವಿಧಾನ ಬದಲಾಯಿಸಕ್ಕೆ ಹೊರಟಿದ್ದಾರೆ. ಈ ಸಂವಿಧಾನನ ಕಾಪಾಡ್ಕೊಳ್ಳುವಂತ ಜವಾಬ್ದಾರಿ ನಮ್ದು, ಹೌದಾ ಅಲ್ವಾ? మన అంబేద్కర్కి చదువు ఎట్లిచ్చిరి, అప్పుడు చదువుకుండేకి అవకాశమే లేకపోయా. బ్రిటిష్ వాళ్ళు వచ్చి దేశాన్ని దోచుకోపోయినా కూడా ఒక మంచి పని ఏం చేశారంటే అందరికీ చదువు ఇచ్చిరి. అప్పుడు అంబేద్కర్ ఎట్లా చదువుకున్నా అంటే ఆయన ఫాదర్ ఒక సైనికుడు.
ఆ సైనికుల కొడుకులకి ఒక అవకాశం ఉండే చదువుకునేదానికి ఎలిమెంటరీ స్కూల్లో. అందుకే అంబేద్కర్ చదువుకుంది, లేకుంటే అంబేద్కర్కి చదివేంత అవకాశం లేకపోతుండే. అయినా కూడా అంబేద్కర్ని పాపం నానా కష్టాలు పడి, నానా తంటాలు పడి చాలా మంచి చదువులు చదువుకుండే. ఆయన చూసిన ఈ భారతదేశం చదువుకొని ఆయన లండన్ పోయి చూసా, జర్మనీకి పోయి చూసా, అమెరికా పోయి చూసా. ఈ తారతమ్యం ఏంటి, ఎందుకు మనల్ని ఇట్లు చూస్తుంటారని చెప్పి అవంతా తలకాయలో పెట్టుకొని అంబేద్కర్ భారతదేశానికి వచ్చి స్వాతంత్ర సంగ్రామంలో పాల్గొని ఈ ఫస్ట్ ఓటింగ్ రైట్స్ లేకపోయాయి ఎవరికి. ఓన్లీ రిచ్ పీపుల్, డిగ్రీ హోల్డర్స్, ఇన్కమ్ ట్యాక్స్ పే మాత్రమే ఓటింగ్ రైట్స్ ఉండే. ಲ್ಯಾಂಡ್ ಹೋಲ್ಡರ್ಸ್ ಮಾತ್ರ ವೋಟಿಂಗ್ ರೈಟ್ಸ್ ಇತ್ತು. ಈ ವಿಶ್ವದಲ್ಲೇ ಮಹಿಳೆಯರು ಕೂಡ ವೋಟಿಂಗ್ ರೈಟ್ಸ್ ಇರಲಿಲ್ಲ. ಆದ್ರೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೆ ಬ್ರಿಟಿಷರ ಜೊತೆ ಮಾತಾಡಿ ನಮಗೆ ಮತದಾನದ ಹಕ್ಕು ಇಸ್ಕೊಟ್ರು. ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ಇಸ್ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದನ್ನ ಮರಿಬಾರದು. ಇಷ್ಟೆಲ್ಲ ಮಾಡಿಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಬರೆಯುವಂತ ಜವಾಬ್ದಾರಿ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಅಂತ ಮಾತ್ರ ನೀವು ಬರೀಬಾರ್ದು. ಯಾಕಂದ್ರೆ ಬಿಜೆಪಿ ಹೇಳ್ತವ್ರೆ ಅಂಬೇಡ್ಕರ್ಗೆ ಬಿಜೆಪಿ ಕಾಂಗ್ರೆಸ್ ಅವರು ಬಹಳ ಮೋಸ ಮಾಡಿದ್ರಂತೆ. ಅವತ್ತು ಏನಾದ್ರು ಬಿಜೆಪಿಯವರು ಮೊದಲು ಸರ್ಕಾರ ತಂದಿದ್ರೆ ಅಂಬೇಡ್ಕರ್ನ ಸಂವಿಧಾನ ಬರೆಯಕ್ಕೆ ಬಿಡ್ತಾ ಇದ್ರ? ಖಂಡಿತ ಇಲ್ಲ. ಇದನ್ನೆಲ್ಲ ನಾವು ಜ್ಞಾಪಕ ಇಡಬೇಕು. ನಾವು ಬಿಜೆಪಿಯವರು ಏನೇನೋ ಹೇಳ್ತಾರೆ ಡೈವರ್ಟ್ ಮಾಡೋದಕ್ಕೆ, ದಲಿತರ ಮತ ಸೆಳೆಯೋದಕ್ಕೆ ಇವರು ಅಂಬೇಡ್ಕರ್ ವಿರೋಧಿಗಳು ಕಾಂಗ್ರೆಸ್ ಅಂತಾರೆ. ಆದ್ರೆ ಅಂಬೇಡ್ಕರ್ಗೆ ಸಂವಿಧಾನ ಬರೆಯುವಂತ ಅವಕಾಶ ಕೊಟ್ಟಿದ್ದು ಕಾಂಗ್ರೆಸ್ ಅನ್ನೋದು ಮರಿಬಾರ್ದು. ಕಾಂಗ್ರೆಸ್ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಫ್ಯಾಕ್ಟರಿಗಳು, ಡ್ಯಾಮ್ಗಳು, ಇವತ್ತು ಏನೇನು ನಾವು ಈ ರೋಡ್ಗಳು ಇವೆಲ್ಲ ತಂದುಕೊಟ್ಟಿದ್ದು ಕಾಂಗ್ರೆಸ್.